ಸ್ನೇಹಿತರೆ ನಮಸ್ಕಾರ. SR ಬಾಯಿ ಮತ್ತೊಂದು ಅಡಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ವೆಬ್ಸೈಟ್ ಇದು. ಸೊ ಈಗಾಗಲೇ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿನ ಸಲ್ಲಿಸಿದವರು ಇಂದಿರಾ ಗಾಂಧಿ ಆಗಿರ್ಬೋದು ಮತ್ತು ವಿಧವಾ ಪೆನ್ಷನ್ನ, ಅದರ ಜೊತೆಗೆ ಮನಸ್ವಿನಿ ಆಗಿರ್ಬೋದು, ಈ ರೀತಿ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿ ಈಗಾಗಲೇ ನೀವು ಪಿಂಚಣಿಗಳ ಸೌಲಭ್ಯವನ್ನು ತೆಗೆದುಕೊಳ್ತಾ ಇದ್ದರೆ ಅದು ಬರ್ತಾ ಇದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಈಗಾಗಲೇ ಅರ್ಜಿಗಳನ್ನು ಹಾಕಿರುತ್ತಾರೆ. ಸೊ ನಾಡ ಕಚೇರಿಯಲ್ಲಿ ಅರ್ಜಿಗಳನ್ನು ಹಾಕಿದ ನಂತರ ನಿಮಗೆ RD ನಂಬರ್ನ ಕೊಟ್ಟಿರ್ತಾರೆ. RD ನಂಬರ್ ಕೊಟ್ಟರ ನಂತರ ನಿಮಗೆ ಆರ್ಡರ್ ಕಾಪಿ ಅಂತ ಬರುತ್ತೆ. ಆರ್ಡರ್ ಕಾಪಿ ಬಂದ ನಂತರ ನಮ್ಮ ಹಣ ಯಾವಾಗ ಬರುವಂತ ಅಲ್ಲಿ 1 ತಿಂಗಳ ಅಂತ ಕೊಟ್ಟಿರ್ತಾರೆ ಆರ್ಡರ್ ಕಾಪಿಯಲ್ಲಿ. ನಂತರ ಅವರಿಗೆ DBT ಮೂಲಕ ಹಣ ವರ್ಗಾವಣೆ ಆಗ್ತಾ ಇದೆ ಪ್ರತಿಯೊಂದು ಪಿಂಚಣಿದಾರರಿಗೆ. ಹಾಗಿದ್ರೆ ಅವರು ಯಾವ ರೀತಿ ಆನ್ಲೈನ್ ಮೂಲಕ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಚೆಕ್ ಮಾಡ್ಬೇಕಂತ ಈ ಒಂದು ವಿಡಿಯೋನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಅದು ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ಸಾಕು. ನಾವು ಪ್ರತಿಯೊಂದು ಯೋಜನೆಗಳಾಗಿರ್ಬೋದು, ಇನ್ನಿತರ ವಿದ್ಯಾರ್ಥಿಗಳ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಉಪಯುಕ್ತವಾಗಲಿ ಅಂತ ಯಾವುದೇ ರೀತಿ ಕಚೇರಿಗಳಿಗೆ ಹೋಗುವ ಅವಶ್ಯಕತೆ ಇರಲ್ಲ. ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೋದು. ಹಾಗಿದ್ರೆ ಸ್ನೇಹಿತರೆ, ತಡ ಮಾಡದೆ ಅದರ ಬಗ್ಗೆ ಮಾಹಿತಿನ ಕೊಡ್ತೀನಿ ಬನ್ನಿ. ಸೊ ಮೊದಲಾಗಿ ಈ ರೀತಿ ವೆಬ್ಸೈಟ್ ಇರುತ್ತೆ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದ್ರೆ ಏನು ಮಾಡಬೇಕು, ಈ ರೀತಿ ಓಪನ್ ಆಗುತ್ತೆ. ಪಿಂಚಣಿದಾರರಿಗೆ ಕಂದಾಯ ಇಲಾಖೆಗೆ ಸೇರುವಂಥ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಅಂದರೆ ವಯಸ್ಕರಿಗೆ ಪೆನ್ಷನ್ನ ಕೊಡುವ ಸಲುವಾಗಿ ಈ ಒಂದು ಸರ್ಕಾರದವರು ಯೋಜನೆಯನ್ನು ತೆಗೆದುಕೊಂಡ್ರೆ, ಅಂದರೆ ನಿಮಗೆ ನೋಡಿ 60 ವರ್ಷಕ್ಕಿಂತ ಮೇಲಾದರೆ, ಅಂದರೆ 60ರಿಂದ 65 ಒಳಗಡೆ ಇರುವಂಥ ಏನು ವಯಸ್ಕರಿರ್ತಾರಲ್ಲ ಅಂಥವರಿಗೆ ಇಂದಿರಾ ಗಾಂಧಿ ಪೆನ್ಷನ್ ಇರುತ್ತೆ. ಎಷ್ಟು ಬರುತ್ತೆ ಅಂದರೆ 600 ರೂಪಾಯಿ ಬರುತ್ತೆ. ಸೊ ವಿಧವಾ ಅಂದರೆ ಏನಾದರೂ ಗಂಡ ತೀರ್ಕೊಂಡು ಹೋದರೆ ಅವರಿಗೆ ವಿಧವೆಯರಾದರೆ ವಿಧವೆಗೋಸ್ಕರ ಸರ್ಕಾರದ ಅನುಕೂಲವಾಗಲಿ ಅಂತ ವಿಧವಾ ವೇತನ ಅಂತ ಕೊಡ್ತಾರೆ. 800 ರೂಪಾಯಿ ಈಗ ಸಿಗ್ತಾ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಸೊ ಅದ್ರ ಜೊತೆಗೆ 65 ಮೇಲ್ಗಡೆ ಏನಾದರೆ ಅಂದರೆ ಸಂಧ್ಯಾ ಸುರಕ್ಷಾ ಅಂತ ಬರುತ್ತೆ. ಸೊ ವಯಸ್ಕರು ಅವರಿಗೆ 1200 ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು, ನಿಮ್ಮ ಹತ್ರ ಏನಾದರೂ RD ನಂಬರ್ ಇದ್ದರೆ ಸೊ ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಇದು ಪೇಜ್ ಓಪನ್ ಆಗಿರುತ್ತೆ. ಓಕೆ, ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವಾಗ ನೀವು ಅರ್ಜಿನ ಅರ್ಜಿ ಸಲ್ಲಿಸಿದ ನಂತರ RD ನಂಬರ್ ಕೊಡ್ತಾರೆ. ಅದರ ಬೆನಿಫಿಷರಿ ID ಅಂತ ಇರುತ್ತೆ. ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟಲ್ಲಿ ಹಾಕಿದಾಗ ಸರ್ಚ್ ಅಂತ ಕೊಟ್ಟಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಕೆಳಗಡೆ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ SSB ಪೋರ್ಟಲ್ ಅಂತ ಇರುತ್ತೆ. ಇನ್ನೊಂದು ಕ್ಲಿಕ್ ಹೇರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಫ್ರಮ್ ಡಿಸೆಂಬರ್ ಅಂತ ಇದೆ. ಸೊ ಅವ್ರದ್ದು ಯಾವಾಗ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವೇನು ಮಗಳು ಇಲ್ಲಿ ರೆಡ್ಡಲ್ಲಿ ತೋರಿಸ್ತಾ ಇದೆಯಲ್ಲ ಫಾಂಟು, ಸೊ ಎರಡನೇ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ RD ನಂಬರ್ನ ಹಾಕೊಳ್ಳಿ. RD ನಂಬರ್ನ ಹಾಕೊಂಡ ನಂತರ ಇಲ್ಲಿ ಶೋ ಅಂತ ಆಪ್ಷನ್ ಬರುತ್ತೆ. ಓಕೆ, ಶೋ ಅಂತ ಆಪ್ಷನ್ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಆಪ್ಷನ್ಗಳು ಬರುತ್ತೆ. ಯಾವ ತಿಂಗಳ ಹಣ ನಿಮಗೆ ಬಂದಿದೆ, ಯಾವಾಗ ಬಂದಿದೆ, UTR ನಂಬರ್ ಸಹಿತ ನಿಮಗೆ ಇಲ್ಲಿ ಬರುತ್ತೆ. ಅದು ಸಕ್ಸಸ್ ಆಗಿದೆ ಅಥವಾ ಫೇಲ್ ಆಗಿದೆ. ಇಲ್ಲಿ ಡೇಟ್ ವೈಸ್ ಕೂಡ ಬರುತ್ತೆ. ಪೇಮೆಂಟ್ ಆಗಿರುವ ಡೇಟ್ ಕೂಡ ಇರುತ್ತೆ. ಯಾವ ಒಂದು ಬ್ಯಾಂಕಿಗೆ ಬಂದಿದೆ, ಸೊ ಯಾವ ಯೋಜನೆ ಸ್ಕೀಮ್ ಯಾವುದಿದೆ, ನಂತರ ಅವರ ಹೆಸರು ಕೂಡ ಇರುತ್ತೆ. ಸೊ ಇದರ ಮಾಹಿತಿ ನೀವು ಮನೆಯಲ್ಲಿ ಕುಳಿತುಕೊಂಡು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಕಚೇರಿಗೆ ಹೋಗುವ ಅವಶ್ಯಕತೆ ಇರಲ್ಲ. ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ RD ಸಂಖ್ಯೆನ ಹಾಕೋ ಮೂಲಕ ಪ್ರತಿ ತಿಂಗಳ ಪಿಂಚಣಿ ಹಣ ನಿಮಗೆ ಬಂದಿದೆಯಾ ಅಥವಾ ಇಲ್ಲ ಅಂತ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ವಯಸ್ಕರಿರ್ತಾರೆ ಇಂಥವರಿಗೋಸ್ಕರ ಯಾವುದೇ ರೀತಿ ಕಚೇರಿಗೆ ಹೋಗಬಾರ್ದಂತ ನಾವು ಅವರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ವಯಸ್ಕರಿರ್ತಾರೆ, ಕಚೇರಿಗೆ ಹೋದರೆ ಯಾವುದೇ ರೀತಿ ಅಲ್ಲಿ ಅವರಿಗೆ ಮಾಹಿತಿನ ಕೊಡಲ್ಲ. ಸೊ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ಬರುತ್ತೆ. ಅಂಥವರಿಗೋಸ್ಕರ ಮನೆಯಲ್ಲಿ ಕುಳಿತುಕೊಂಡು ಇದರ ಮಾಹಿತಿನ ಪಡ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.